ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಮ್ಮ ಚಾನಲ್ ಅಲ್ಲಿ ಪೋಸ್ಟ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ. 6 ತಿಂಗಳ ಗರ್ಭಿಣಿಯಲ್ಲಿ ಮಗುವಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ, 6 ತಿಂಗಳಾದ್ಮೇಲೆ ಮಗುವಿನ ಬೆಳವಣಿಗೆ ಎಷ್ಟು ಫಾಸ್ಟಾಗಿ ಆಗುತ್ತೆ, ಮತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ, ಮತ್ತು ನೀವು ಏನೆಲ್ಲ ತಿನ್ನಬೇಕು, ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಮತ್ತು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಪ್ರೆಗ್ನೆಂಟ್ ಲೇಡೀಸು ಮಂತ್ಲಿ ಸ್ಕ್ಯಾನಿಂಗನ್ನು ಮಿಸ್ ಮಾಡದೆ ಮಾಡಿಸ್ತಾ ಇರಬೇಕು. ಯಾಕಂದರೆ 6 ಮಂತಲ್ಲಿ ಮಾಡಿಸುವಂಥ ಸ್ಕ್ಯಾನು ಅನಾಮಲಿ ಸ್ಕ್ಯಾನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನಿಮ್ಮ ಬೇಬಿ ಪಾರ್ಟ್ಸ್ಗಳು ಕರೆಕ್ಟಾಗಿ ಡೆವಲಪ್ ಆಗಿದೆಯಾ, ಮತ್ತು ಉಗುರುಗಳು, ಬೆರಳುಗಳು, ಕಾಲುಗಳು, ಮತ್ತು ಬೇಬಿ ಫುಲ್ಲಾಗಿ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮಂತ್ಲಿ ಸ್ಕ್ಯಾನಿಂಗನ್ನು ಮಿಸ್ ಮಾಡದೆ ಮಾಡಿಸ್ಬೇಕು. ಮತ್ತು 6 ಮಂತ್ ಆದಮೇಲೆ ಮಾಡಿಸುವಂಥ ಅನಾಮಲಿ ಸ್ಕ್ಯಾನನ್ನು ಮಿಸ್ ಮಾಡದೆ ಮಾಡಿಸ್ಬೇಕು. ಅದರಿಂದ ನಿಮ್ಮ ಬೇಬಿ ಪಾರ್ಟ್ಸ್ಗಳು ಕರೆಕ್ಟಾಗಿ ಡೆವಲಪ್ ಆಗಿದೆಯಾ ಅಂತ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಮತ್ತು 6 ಮಂತ್ ಆಫ್ಟರು ನೀವು ಸ್ವಲ್ಪ ಪಪಾಯನ ತಿನ್ಬೋದು. ಅದರಿಂದ ಯಾವುದೇ ರೀತಿ ಬ್ಯಾಡ್ ಎಫೆಕ್ಟ್ ಆಗಲ್ಲ. ಮತ್ತು ನಿಮ್ಮ ಮಗುವಿನ ಐ ಡೆವಲಪ್ಮೆಂಟ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಹೆಂಗಂತ ಸಿಕ್ಕಾಬಟ್ಟೆ ತಿನ್ನಂಗಿಲ್ಲ, 1 ಪೀಸ್ 2 ಪೀಸನ್ನು ತಿನ್ಬೋದು. ಅಂದರೆ ಒಂದು ವಾರಕ್ಕೆ ಒಂದ್ಸಲ 1 ಪೀಸ್ ತಿನ್ಬೋದು, ಆ ರೀತಿ ಮಾಡ್ಬೋದು. ತುಂಬ ನಿಮಗೆ ಡೆಲಿಕೇಟೆಡ್ ಇದೆ, ಅಂದರೆ ನಿಮ್ಮ ಬಾಡಿಯಲ್ಲಿ ಫುಲ್ಲು ಸಿಮ್ಟಮ್ಸು, ಕ್ರ್ಯಾಂಪಿಂಗ್ಸು, ಪೇಯ್ನ್ಗಳೇನಾದರೂ ಇದೆ ಅಂದರೆ ಅದನ್ನು ನೀವು ತಿಂದೇನೆ ಇದ್ರೂ ಕೂಡ ನಡೆಯುತ್ತೆ. ಅಂದರೆ ತಿನ್ನೋದ್ರಿಂದ ನಿಮ್ಮ ಮಗುವಿನ ಐ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಟೈಮಲ್ಲಿ ನಿಮ್ಮ ಮಗುವಿನ ಉಗುರುಗಳು, ಕಣ್ಣಿನ ಶಕ್ತಿ ತುಂಬ ಇಂಪ್ರೂವ್ ಆಗ್ತಾ ಇರುತ್ತೆ. ಮತ್ತು 6 ಮಂತ್ ಆಫ್ಟರ್ ನಿಮ್ಮ ಬೇಬಿ ಫುಲ್ಲಾಗಿ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ನೀವು ಏನು ತಿಂತೀರ ಅದು ಬೇಬಿಗೆ ತುಂಬ ಅಬ್ಸರ್ವ್ ಆಗ್ತಾ ಇರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ಗಳು, ಮತ್ತು ಫ್ರೂಟ್ಸ್ಗಳು, ಮತ್ತು ವೆಜಿಟೇಬಲ್ಸ್ಗಳು, ಮತ್ತು ತರಕಾರಿಗಳು, ಸೊಪ್ಪುಗಳು, ಇದನ್ನೆಲ್ಲ ನಿಮ್ಮ ಡೈಲಿ ಊಟದಲ್ಲಿ ಇನ್ಕ್ಲೂಡ್ ಮಾಡಿ ತಿನ್ನಿ. ಮತ್ತು ದಿನಕ್ಕೆ 1 ಮೊಟ್ಟೆನ ಮರಿದೇ ತಿನ್ನಿ. ಮತ್ತು ನೀವು ಯಾವುದೆಲ್ಲ ಕೆಲಸಗಳನ್ನ ಮಾಡಬೇಕಪ್ಪ ಅಂದರೆ ಡೈಲಿ ಎಕ್ಸಸೈಸನ್ನು ಮಾಡಬೇಕು. ನಿಮ್ಮ ಕೈಲಿ ಆದಷ್ಟು ಮನೆ ಕೆಲಸಗಳನ್ನು ಮಾಡ್ತಾ ಇರಬೇಕು. ಮತ್ತು ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಬೇಬಿ ಡೆವಲಪ್ಮೆಂಟ್ಗೋಸ್ಕರ. ನೀವು ತಿನ್ನೋಂಥ ಊಟದಲ್ಲಿ ನಿಮ್ಮ ಬೇಬಿಗೆ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗ್ತಿಲ್ಲ ಪ್ರೋಟೀನ್ಸು ಅಂದರೆ ಅವ್ರು ಕೊಡುವಂಥ ಟ್ಯಾಬ್ಲೆಟ್ಸಿಂದ ನಿಮ್ಮ ಬೇಬಿಗೆ ತುಂಬ ಡೆವಲಪ್ಮೆಂಟ್ಗೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಟ್ಯಾಬ್ಲೆಟ್ಸನ್ನು ಮಿಸ್ ಮಾಡದೆ ಡೈಲಿ ನುಂಗ್ತಾ ಇರಬೇಕು. ಮತ್ತು ಡಾಕ್ಟರ್ಸ್ನ ಅವಾಗವಾಗ ಕನ್ಸಲ್ಟ್ ಮಾಡ್ತಾ ಇರಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.